ಈ ಐಟಮ್ ಏನಿದೆ ಅಲ್ಲ ಸರ್ ಇದು MCB ಬಾಕ್ಸ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂತಾರೆ ಸರ್ ಇದು ನಮ್ದು ಏನು ಬರುತ್ತೆ ಪೂರಾ ಮೆಟಲ್ ಬಾಡಿ ಹೆವಿ ಪೌಡರ್ ಕೋಟೆಡ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ಸಿಗುವಂತ ಫ್ಲೆಕ್ಸಿಬಲ್ ಪೈಪ್ ನಮ್ಮಲ್ಲಿ ಸಿಗುವಂತ ಫ್ಲೆಕ್ಸಿಬಲ್ ಪೈಪ್ ಏನು ಡಿಫರೆನ್ಸ್ ಅಂದ್ರೆ ಅದು ಬರೋದು 600 ಗ್ರಾಮ್, ನಮ್ದು ಬರೋದು 1100 ಗ್ರಾಮ್ ಬರುತ್ತೆ. ಇದು ಎಂತ ಬಿಸಿಲಲ್ಲಿ ಹಾಕಿದ್ರು ಪೌಡರ್ ಆಗೋದಿಲ್ಲ. 10 ಇಯರ್ ವಾರಂಟಿ. ಆಮೇಲೆ ಸೈಡ್ ಸರ್ವಿಸ್ ಎಲ್ಲ ಕಂಪ್ನಿ 10 ಇಯರ್ ವಾರಂಟಿ ಕೊಡ್ಬೋದು ನಿಮಗೆ. ಆದ್ರೆ ಇದು ಆಂಕರ್ ಮುರಿಯಲ್ಲ. ಎಂತ ಸ್ಲ್ಯಾಬ್ ಹಾಕೋ ಮುಂಚೆ ನೀವು ಹಾಕಿದ್ರು ಹೊಟ್ಟೆ ಮುರಿಯಲ್ಲ. ಫ್ಯಾನ್ಸ್ ಎಲ್ಲ ಡೀಲ್ ಮಾಡ್ತೀವಿ ಸರ್. ಆಂಕರ್, ಆಮೇಲೆ ಕ್ರಾಂಪ್ಟನ್, ಓರಿಯಂಟ್ 3 ಬ್ರ್ಯಾಂಡ್ಸ್ ಏನಿದಾವಲ್ಲ ಸರ್ ಇವು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಇದ್ದೀವಿ. ನಮಸ್ಕಾರ ವೀಕ್ಷಕರೇ, ನೀವು ಹೊಸ ಮನೆ ಕಟ್ತಾ ಇದ್ದೀರಾ ಅಥವಾ ಎಲೆಕ್ಟ್ರಿಕಲ್ ಬಿಸ್ನೆಸ್ ಶುರು ಮಾಡಬೇಕಾ? ಹಾಗಾದರೆ ರಿಟೇಲ್ ಬೆಲೆಯಲ್ಲಿ ಅಲ್ಲ, ಡೈರೆಕ್ಟ್ ಹೋಲ್ಸೇಲ್ ಫ್ಯಾಕ್ಟರಿ ರೇಟ್ ನಲ್ಲಿ ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲಿ ಸಿಗುತ್ತೆ ಗೊತ್ತಾ? ಇವತ್ತು ನಾವು ಬಂದಿರೋದು ನಮ್ಮ ಹೆಮ್ಮೆಯ ಹುಬ್ಬಳ್ಳಿಗೆ. ಇಡೀ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಅತಿ ಕಡಿಮೆ ಬೆಲೆಯಲ್ಲಿ ಬೆಸ್ಟ್ ಕ್ವಾಲಿಟಿಯ ಎಲೆಕ್ಟ್ರಿಕಲ್ ಮಟೀರಿಯಲ್ ಸಪ್ಲೈ ಮಾಡೋ ಟಾಪ್ ಹೋಲ್ಸೇಲರ್ಸ್ ಮತ್ತು ಮ್ಯಾನುಫ್ಯಾಕ್ಚರರ್ಸ್ ಯಾರು ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಇದು ಹುಬ್ಬಳ್ಳಿಯ ಗೋಕುಲ್ ರೋಡ್ ಇಂಡಸ್ಟ್ರಿಯಲ್ ಎಸ್ಟೇಟ್. ನಾನು ಇವತ್ತು ಬಂದಿರೋದು ನಾರ್ತ್ ಕರ್ನಾಟಕದ ಅತಿ ದೊಡ್ಡ ಎಲೆಕ್ಟ್ರಿಕಲ್ ಮಟೀರಿಯಲ್ ಸಪ್ಲೈಯರ್ಸ್ JK ಪ್ರಾಡಕ್ಟ್ಸ್ಗೆ. ಬನ್ನಿ ಒಳಗಡೆ ಹೋಗಿ ಡೀಟೇಲ್ಸ್ ತೋರಿಸ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಇದು JK ಪ್ರಾಡಕ್ಟ್ಸ್, ನಿಮ್ದು ಸಪ್ಲೈ ಏನೇನು ಪ್ರಾಡಕ್ಟ್ ಇದೆ ನಮಗೆ ಹೇಳಿ ಸ್ವಲ್ಪ ಡೀಟೇಲ್. JK ಪ್ರಾಡಕ್ಟ್ಸ್ ಬಗ್ಗೆ ಎಷ್ಟು ವರ್ಷದಿಂದ ಇದೆ, ಏನೇನು ಪ್ರಾಡಕ್ಟ್ ಇದೆ? ಸರ್ JK ಪ್ರಾಡಕ್ಟ್ನ ಎಸ್ಟಾಬ್ಲಿಷ್ ಮಾಡಿ ಟೋಟಲ್ 32 ವರ್ಷ ಆಯಿತು. ಇದು ತತ್ವದರ್ಶಿ ಹಾಸ್ಪಿಟಲ್ ಹಿಂದ್ಗಡೆ ಗೋಕುಲ್ ರೋಡ್ ಇಂಡಸ್ಟ್ರಿಯಲ್ ಎಸ್ಟೇಟ್ MT ಸಾಗರ್ನಲ್ಲಿ ಬರ್ತದೆ. ನಾನು ಒಟ್ಟು 80 ಐಟಮ್ ಇಂಜೆಕ್ಷನ್ ಮೋಲ್ಡಿಂಗ್ ಐಟಮ್, ಎಲೆಕ್ಟ್ರಿಕಲ್ ಜಂಕ್ಷನ್ ಬಾಕ್ಸು, ಎಲ್ಬೋಟಿ, ಬೆಂಡು, ಸೀಲಿಂಗ್ ಪ್ಲೇಟು, 4 ಮಾಡ್ಯುಲರ್ MCB ಬಾಕ್ಸು, 2 ಮಾಡ್ಯುಲರ್ MCB ಬಾಕ್ಸು, ಸ್ಪ್ರಿಂಗ್ ಬಾಕ್ಸು, ಫ್ಯಾನ್ ಬಾಕ್ಸು, ರೌಂಡ್ ಪ್ಲಗ್ಗು, ಕಪ್ಲಿಂಗು, 1.5 ಇಂಚ್ ಡೀಪು, 1 ಇಂಚ್ ಡೀಪು, ಜಂಕ್ಷನ್ ಬಾಕ್ಸ್, ಇವನ್ನೆಲ್ಲ ಟೋಟಲ್ 80 ಐಟಮ್ ಓನ್ ನಮ್ಮ ಒಂದ ಪ್ರೊಸೆಸ್ನಾಗ ರೆಡಿ ಆಗ್ತದೆ ಸರ್. ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ? ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇದು ಥ್ರೂಔಟ್ ಹೆಚ್ಚು ಕಡಿಮೆ ಅರ್ಧ ಕರ್ನಾಟಕದಾಗ ನಮ್ದು ಸಪ್ಲೈ ಐತಿ. ಅದು ಒಂದೊಂದು ಊರಲ್ಲಿ 2 ಅಂಗಡಿಗೆ ಸಪ್ಲೈ ಮಾಡ್ತೀವಿ. ಇದರ ಮುಂದಿನ ಭಾಗವಾಗಿ ಹೇಮಂತ್ ಅಂಗಡಿಯವರು ಮಾತಾಡ್ತಾರೆ. ಹಾಂ ಸರ್ ನಮಸ್ತೆ. ಹಾಂ ಸರ್. ಸರ್ ಹೇಳಿ ಸರ್, ನಿಮ್ಮ ಪ್ರಾಡಕ್ಟ್ ಸರ್ವಿಸ್ ಬಗ್ಗೆ ನಮಗೆ ಏನೇನು ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅಂತ ಹೇಳಿ. ಸರ್ ಇಲ್ಲಿದೆ ಸರ್, ಇದು ಬಂದ್ಬಿಟ್ಟು ಜಂಕ್ಷನ್ ಬಾಕ್ಸ್ ಅಂತ. ಹಾಂ ಸರ್. ಇದು ಸ್ಲ್ಯಾಬಲ್ಲಿ ಹಾಕ್ಲಿಕ್ಕೆ ಇದಲ್ಲದೆ ಇದ್ರ ಈ ಕಲರಲ್ಲಿ ವೈಟೂ ಬರುತ್ತೆ. ಹಾಂ ಸರ್. ಆಮೇಲೆ ಎಲ್ಲೋನು ಬರುತ್ತೆ. ಅದಲ್ಲದೆ ಫ್ಲೆಕ್ಸಿಬಲ್ ಪೈಪ್ ಅಂತ ಇದೆ, ಫ್ಲೆಕ್ಸಿಬಲ್ ಯೂಸ್ ಮಾಡ್ತಾರೆ ಎಲೆಕ್ಟ್ರಿಷಿಯನ್ ಅವರು. ಅದಾದ ಬಳಿಕ ಇಲ್ಲಿದೆ ಬೆಂಡ್ ಇದೆ. ಇದು ಬೆಂಡ್ ಸರ್, ಇದು ಬೆಂಡ್ ಪೈಪಿಗೆ ಹಾಕ್ಲಿಕ್ಕೆ ಬೆಂಡು. ಆಮೇಲೆ ಪೈಪಿಗೆ ಸ್ಪ್ರಿಂಗು, ಸೀಲಿಂಗ್ ಪ್ಲೇಟ್ ಅಂತ. ಸೀಲಿಂಗ್ ಪ್ಲೇಟ್? ಸೀಲಿಂಗ್ ಪ್ಲೇಟು. ಆಮೇಲೆ ಡಮ್ಮಿ ಸೀಲಿಂಗ್ ಪ್ಲೇಟು. ಹಾಂ ಸರ್. ಆಮೇಲೆ ಸ್ಕ್ವೇರ್ ಬಾಕ್ಸ್ ಇದೆ, ರೌಂಡ್ ಬ್ಲಾಕ್ ಇದೆ, ಟೀ ಇದೆ, ಎಲ್ಬೋ ಇದೆ. ಆಮೇಲೆ ಸಿ ಕ್ಲ್ಯಾಂಪ್, ಪೈಪಿಗೆ ಹೊಡಿಲಿಕ್ಕೆ ಸಿ ಕ್ಲ್ಯಾಂಪ್ ಇದೆ. ಆಮೇಲೆ GI ಸೆಡಲ್ಸ್ ಇದೆ. ಇವೆಲ್ಲ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್. ನೀವು ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಸರ್ ಇಷ್ಟೆಲ್ಲ ಪ್ರಾಡಕ್ಟ್ಸ್? ಎಸ್ ಸರ್. ಸರ್ ಈ ಜಂಕ್ಷನ್ ಬಾಕ್ಸು ನಮ್ ನೋಡ್ಬೋದು 4 ಸ್ಕ್ರೂ ಕುಂದ್ರೋ ಸ್ಲಾಟ್ ಮಾಡಿದ್ದೇವೆ. ಆಮೇಲೆ ನಮ್ದು ಮಾರ್ಕೆಟ್ ಜಂಕ್ಷನ್ ಬಾಕ್ಸಿಗೂ ನಮ್ಮ ಮ್ಯಾನುಫ್ಯಾಕ್ಚರ್ ಮಾಡಿರೋ ಜಂಕ್ಷನ್ ಬಾಕ್ಸಿಗೂ ವೇಟ್ ಮಾಡಿನೂ ನೋಡ್ಬೋದು ನೀವು. ತುಂಬಾ ಹೆವಿ ಕ್ವಾಲಿಟಿ ಬರುತ್ತೆ ಇದು? ಎಸ್ ಸರ್, ತುಂಬಾ ಹೆವಿ ಕ್ವಾಲಿಟಿ ಬರುತ್ತೆ. ಮತ್ತೆ ಕಸ್ಟಮರಿಗೆ ಯಾವ ತರ ರಿಕ್ವೈರ್ಮೆಂಟ್ ಇದೆಯಲ್ಲ ಆ ತರ ಯಾವ ಕಲರ್ ಹೇಳ್ತಾರಲ್ಲ ಅದೇ ಕಲರ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತೇವೆ. ಮತ್ತು ಇದಲ್ದೇನೆ ರಿಬ್ ಇದಾವೆ ಇಲ್ಲಿ. ಇದು ಮುರಿಯಲ್ಲ. ಎಂತ ಸ್ಲ್ಯಾಬ್ ಹಾಕೋ ಮುಂಚೆ ನೀವು ಹಾಕಿದ್ರು ಹೊಟ್ಟೆ ಮುರಿಯಲ್ಲ. ಇಲ್ಲಿ ರಿಬ್ಸ್ ಇದಾವೆ. ಫುಲ್ ಹೆವಿ ಇದೆ. ಫುಲ್ ಹೆವಿ ಕ್ವಾಲಿಟಿ ಇದೆ ಸರ್. ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಮತ್ತೆ ನಿಮ್ಗೆ ವೈಟ್ ಬೇಕಂದ್ರೆ ವೈಟ್ ಇದೆ, ಎಲ್ಲೋ ಬೇಕಂದ್ರೆ ಎಲ್ಲೋ ಇದೆ. ನಿಮ್ಗೆ ಯಾವ್ದು ಕೇಳ್ತೀರಿ ಕಸ್ಟಮರ್ ಆ ಕಲರ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೇವೆ. ಅಗೇನ್ಸ್ಟ್ ಆರ್ಡರ್ ಯಾವ ಕಲರ್ ಬೇಕು ಆ ಕಲರ್ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತೀರಾ ಸರ್? ಎಸ್ ಸರ್. ಓಕೆ ಸರ್, ಇದು ಜಂಕ್ಷನ್ ಬಾಕ್ಸ್ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಈಗ ನಮ್ ಬಿಲ್ಡ್ ಕ್ವಾಲಿಟಿ ನೋಡ್ಬೋದು ಎಷ್ಟು ಹೈಟ್ ಇದೆ ಅಂತ. ಅದಾದ ಬಳಿಕ ಇದರಲ್ಲಿ ಯಾವುದೇ ರೀತಿಯಂತ ಪೈಪ್ ಎಲ್ಲವೂ ಸೆಟ್ ಆಗುತ್ತೆ. ಎಲ್ಲ ಬ್ರ್ಯಾಂಡು A1 ಪ್ಲಾಸ್ಟ್ ಆಗಲಿ, ವೈಟ್ ಗೋಲ್ಡ್ ಆಗಲಿ, ಅದಾಗಿಂದ JK ಪ್ಲಾಸ್ಟ್ ಆಗಲಿ, ಎಲ್ಲಾ ತರನು ಸೆಟ್ ಆಗುತ್ತೆ. ಫಿನೋಲೆಕ್ಸ್ನು ಸೆಟ್ ಆಗುತ್ತೆ. ಆಮೇಲೆ ಎಲ್ಲೂ ಬ್ರೇಕೇಜ್ ಆಗಲ್ಲ. ಅದಾಗಿಂದ ಇದರಲ್ಲಿ 4 ಸ್ಲಾಟ್ ಕುಂದ್ರುವಂತ ಹೋಲ್ಸ್ ಇದೆ, ಸ್ಕ್ರೂ. ಇಲ್ಲಿ ನೋಡ್ಬೋದು ನೀವು 1 2 3 4 ಕಡೆನೂ ಸ್ಕ್ರೂ ಹಾಕ್ಬೋದು. ವುಡನ್ ಸ್ಕ್ರೂ ಆಗಲಿ, POP ಸ್ಕ್ರೂ ಆಗಲಿ, ಬೇಕಾದ ಸೀಟ್ ಮೆಟಲ್ ಆಗಲಿ ನಡೆಯುತ್ತೆ. ಎಲ್ಲ ಸ್ಕ್ರೂನು ಹಾಕ್ಬೋದು. ಸರ್ ಇದು ಬಂದ್ಬಿಟ್ಟು ಫ್ಲೆಕ್ಸಿಬಲ್ ಪೈಪ್ ಅಂತ. ಈಗ ನೋಡ್ತಿರ್ಬೋದು ನೀವು. ಇದು ಇದರಲ್ಲಿ
ಎಲ್ಲ ಆಲ್ ಸೈಜ್ ಅವೈಲೇಬಿಲಿಟಿ ಇದಾವೆ. 16 mm ಲಿಂದ ಹಿಡಿದು ಅಪ್ ಟು 50 mm ವರೆಗೂ ಎಲ್ಲ ಸೈಜ್ ಅವೈಲೇಬಿಲಿಟಿ ಇದಾವೆ. ಇದರಲ್ಲಿ ಬರೋದು 2 ಕಲರ್, ಒಂದು ವೈಟು ಮತ್ತು ಒಂದು ಗ್ರೇ. ಮತ್ತು ಇದಲ್ದೇ ಇದರಲ್ಲಿ ನಮ್ದು ಏನಿದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಫ್ಲೆಕ್ಸಿಬಲ್ ಪೈಪ್, ನಮ್ಮಲ್ಲಿ ಸಿಗುವಂತ ಫ್ಲೆಕ್ಸಿಬಲ್ ಪೈಪ್ ಏನ್ ಡಿಫ್ರೆನ್ಸ್ ಅಂದ್ರೆ ಅದು ಬರೋದು 600 ಗ್ರಾಮ್, ನಮ್ದು ಬರೋದು 1100 ಗ್ರಾಮ್ ಬರುತ್ತೆ. ಇದೆಂತ ಬಿಸಿಲಲ್ಲಿ ಹಾಕಿದ್ರು ಪೌಡರ್ ಆಗೋದಿಲ್ಲ. ಬಿಸಿಲಲ್ಲಿ ಏನ್ ಪೌಡರ್ ಆಗಲ್ಲ, ಪೌಡರ್ ಆಗಲ್ಲ, ಅಷ್ಟು ಹೆವಿ ಕ್ವಾಲಿಟಿ ಬರುತ್ತೆ ಇದೆ ಸರ್. ಸರ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂತ ಪೈಪ್ಗಳು ತೋರಿಸ್ತೇನೆ ನೋಡಿ ಸರ್. ಇದು ಬಂದ್ಬಿಟ್ಟು ಸ್ಲ್ಯಾಬ್ ಪೈಪ್ ಅಂತ. ಇದು ಎಕ್ಸಾಕ್ಟ್ 2 mm ಬರುತ್ತೆ. ಇದನ್ನ ನಿಮ್ಗೆ ಓವರ್ ಟೈಪ್ ಬೆಂಡ್ ಮಾಡಿ ತೋರಿಸ್ತೇನೆ, ಎಲ್ಲೂ ಬ್ರೇಕ್ ಆಗಲ್ಲ. ಕರೆಕ್ಟ್ 3 ಮೀಟರ್ ಲೆಂತ್ ಇರುತ್ತೆ. ನೋಡ್ಬೋದು ಸರ್, ನೀವು ಎಲ್ಲೂ ಬ್ರೇಕ್ ಆಗಲ್ಲ. ಮತ್ತು ಕ್ವಾಲಿಟಿ ಮಾತ್ರ ಹೆವಿ ಇದೆ. ಸರ್ ಇದು ಕೇಬಲ್ ಟ್ರೆಕ್ಕಿಂಗ್ ಅಂತ, ಇದು ಪ್ರೆಸ್ ಫಿಟ್ಟದ್ದು ಬರುತ್ತೆ. ಇದರಲ್ಲೂ ಎಲ್ಲ ಸೈಜ್ ಅವೈಲೇಬಿಲಿಟಿ ಇದಾವೆ. ಅದಾಗಿಂದ ಮ್ಯಾಕ್ಸಿ ಟ್ರೆಕ್ಕಿಂಗ್ ಇದೆ, ಇದರಲ್ಲಿನೂ ಎಲ್ಲ ಸೈಜ್ ಅವೈಲೇಬಿಲಿಟಿ ಇದಾವೆ. ಇದು ಕೇಸಿಂಗ್ ಪಟ್ಟಿ, ಇದು 19 mm ಲಿಂದ ಹಿಡಿದು 50 mm ಅಪ್ ಟು ಎಲ್ಲ ಅವೈಲೇಬಿಲಿಟಿ ಸಿಗ್ತವೆ. ಸರ್ ಇದೇನ್ ಪ್ರಾಡಕ್ಟ್ ಸರ್ ಇದು? ಸರ್ ಇದು ಅರ್ಥಿಂಗ್ ಫ್ಲಾಬ್ ಅಂತಾರೆ. ಇದು ಹಾಂ ಸರ್. ಅರ್ಥಿಂಗ್ ಫ್ಲಾಬ್ ಇದು ಎಲ್ಲೆಲ್ಲಿ ಯೂಸ್ ಆಗೈತೆ ಅಂದ್ರೆ ದೊಡ್ಡ ದೊಡ್ಡ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸು, ಆಮೇಲೆ KV ಗ್ರಿಡ್ಡು, ರೈಲ್ವೆ ಟ್ರ್ಯಾಕು, ಆಮೇಲೆ ಸೋಲಾರ್ ಪ್ರಾಡಕ್ಟ್ಗೆ ಅರ್ಥಿಂಗ್ ಹಾಕಿರ್ತಾರೆ. 8, 10, 15, 20 ಈ ಥರ ಅರ್ಥಿಂಗ್ ಹಾಕಿರ್ತಾರೆ. ಅರ್ಥಿಂಗ್ ಯಾವ ಡೇಟಿಗೆ ಇನ್ಸ್ಟಾಲ್ ಮಾಡಿದರು, ಆಮೇಲೆ ಅದರದ್ದು ಎದಕ್ಕೆ ಕನೆಕ್ಷನ್ ಕೊಟ್ಟಾರ, ಆಮೇಲೆ ಟೆಸ್ಟಿಂಗ್ ಡೇಟು, ಅದರದ್ದು ಎಷ್ಟು ಒಮ್ಮೆಗೆ ವ್ಯಾಲ್ಯೂ ಎಷ್ಟೈತಿ, ಈ ಒಂದು ರೇಷಿಯೋ ತೋರಿಸ್ಲಿಕ್ಕೆ ಇದು ಅರ್ಥಿಂಗ್ ಬಿಟ್ಟಿಗೆ ಹಚ್ಚುವಂಥ ಒಂದು ನೇಮ್ ಅರ್ಥಿಂಗ್ ಪ್ಲಾನ್. ಇದು ನೀವು ಓನ್ ಮ್ಯಾನುಫ್ಯಾಕ್ಚರ್ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಹಾಂ ಸರ್. ನಮಸ್ತೆ, ನಾವು ಹುಬ್ಳಿಯಿಂದ GK ಪ್ರಾಡಕ್ಟ್ ಅಂತಂದು. ಆಮೇಲೆ ಟೋಟಲ್ ಆಂಕರ್ ಬೈ ಪ್ಯಾನಾಸೋನಿಕ್ ಏನು ಪ್ರಾಡಕ್ಟ್ ಅದಾವಲ್ಲ, ಟೋಟಲ್ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಹುಬ್ಳಿ, ಧಾರವಾಡ, ಗದಗ, ಹಾವೇರಿ, ಟೋಟಲ್ ಉತ್ತರ ಕರ್ನಾಟಕ ಡಿಸ್ಟ್ರಿಬ್ಯೂಟರ್ ಅದಾವೆ. ಆಮೇಲೆ ಆಂಕರ್ ಎಲ್ಲಾ ಪ್ರಾಡಕ್ಟ್ ರೋಮಾ ಅರ್ಬನ್ ಆಗಲಿ ಪ್ರೀಮಿಯಂ ರೇಂಜ್ ಇದು. ಆಮೇಲೆ ಅದಾಗಿನ ಮೀಡಿಯಂ ರೇಂಜ್ ಪೆಂಟಾ ಮಾಡಲರ್ ಅಲ್ಲಿ ಇಷ್ಟು ವೆರೈಟಿ ಸ್ವಿಚಸ್ ಬರ್ತಾವೆ. ಆಮೇಲೆ ರೋಮಾ ಕ್ಲಾಸಿಕ್, ಆಮೇಲೆ ಬೇಸಿಕ್ ಮಾಡಲ್ ಜೀವಾ ಅಂತಂದು ಬರುತ್ತೆ. ಜೀವಾ ಮಾಡಲ್ ಎಲ್ಲ ಅವೈಲೇಬಿಲಿಟಿ ಸಿಗ್ತಾವೆ ನಿಮಗೆ. ಕಲರ್ ಪ್ಲೇಟ್ಸ್ ರೆಡಿ ಸಿಗ್ತಾವೆ ಅವೈಲೇಬಲ್. ಆಮೇಲೆ ಆಂಕರ್ ಕಂಪ್ನಿ ಟೋಟಲ್ ವಯರ್ಸ್ ಬರ್ತವೆ ಸರ್. ವಯರು ಎಲ್ಲ ನಿಮ್ಗೆ ಅವೈಲೇಬಿಲಿಟಿ 3 ಟೈಪ್ ವಯರ್ ಬರ್ತಾವೆ, 3 ಟೈಪ್ ಅವೈಲೇಬಲ್ ಸಿಗ್ತಾವೆ ನಿಮ್ಗೆ. ಅದರಲ್ಲಿ ಮಲ್ಟಿ ಕೋರ್ ಬರ್ತೈತಿ, ಸಬ್ಮರ್ಸಿಬಲ್ ವಯರ್ ಬರ್ತೈತಿ, ಆಮೇಲೆ PVC ಕಂಡ್ಯೂಟ್ ಪೈಪ್ಸ್ ಬರ್ತಾವೆ ಆಂಕರ್ ಕಂಪ್ನಿ, ಅವು ರೆಡಿ ಅವೈಲೇಬಲ್ ಸಿಗ್ತಾವೆ. ಆಂಕರ್ ಕಂಪ್ನಿದ ನಾವೇನು ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಏನು ಮಾಡಿದ್ದೇವಲ್ಲ, ಅದು ನಿಮಗೆ ಗೋಕುಲ್ ರೋಡ್ ಹೊಸ ಬಸ್ ಸ್ಟ್ಯಾಂಡ್ ಏನಿದೆಯಲ್ಲ ಅದರಿಂದ ತತ್ವದರ್ಶಿ ಹಾಸ್ಪಿಟಲ್ ಬರುತ್ತೆ. ಅಲ್ಲಿಂದ ಒಂದು 400 ಮೀಟರ್ಸ್ ಅಷ್ಟೇ ಡಿಸ್ಟೆನ್ಸ್ ಇದೆ. ಟೋಟಲ್ ಏನೇನು ಪ್ರಾಡಕ್ಟ್ ಅದಾವಪ್ಪ ಅಂದ್ರೆ ಆಂಕರ್ ಕಂಪ್ನಿಯಲ್ಲಿ ರೋಮಾ ಅರ್ಬನ್ ಪ್ರೀಮಿಯಂ ರೇಂಜ್ ಸರ್ ಇದೆ. ಪ್ರೀಮಿಯಂ ರೇಂಜ್ ನಿಮ್ಗೆ ಟೋಟಲ್ ಎಷ್ಟು ಮಾಡಲ್ ಅದಾವಲ್ಲ ಅಷ್ಟು ಸ್ಟಾಕ್ ಸಿಗ್ತಾವೆ. ಇದರಲ್ಲಿ ವೈಟ್ ಪ್ಲೇಟ್, ಆಮೇಲೆ ಪ್ಲೇನ್ ಕಾಪರ್ ಬಾರ್ಡರ್ ಎಲ್ಲ ಐಟಮ್ ಸಿಗ್ತಾವೆ. ಆಮೇಲೆ ನಾರ್ಮಲ್ ಸ್ಕ್ರೂ ಟೈಪ್ ಸ್ವಿಚಸ್, ಇವು ಸ್ಕ್ರೂ ಟೈಪ್ ಸ್ವಿಚಸ್ ನಿಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ಅವೈಲೇಬಿಲಿಟಿ ಸಿಗ್ತೈತಿ ಇಮಿಡಿಯೇಟ್. ಆಮೇಲೆ ಇದು ಜೀವಾ ಮಾಡ್ಯುಲರ್, ಜೀವಾ ಮಾಡಲಲ್ಲಿ ಇದು ಬೇಸಿಕ್ ಮಾಡಲ್, ಎಲ್ಲ ಟೈಪ್ಸ್ ಪ್ಲೇಟ್ಸ್, ಆಮೇಲೆ ವೈಟ್ ಪ್ಲೇಟು, ಕಲರ್ ಪ್ಲೇಟ್ಸ್, ಆಮೇಲೆ ಮಾಡ್ಯುಲರ್ MCBs ಅವು ಎಲ್ಲ ರೆಡಿ ಅವೈಲೇಬಿಲಿಟಿ ಸಿಗ್ತಾವೆ. ಆಮೇಲೆ ಇದು ಪೆಂಟಾ ಮಾಡ್ಯುಲರ್ ಅಲ್ಲಿ ಒಂದು 4 ಟೈಪ್ ಸ್ವಿಚಸ್ ವೆರೈಟಿ ಇದಾವೆ, ಅವು ನಿಮಗೆ ಅವೈಲೇಬಲ್ ಸಿಗ್ತಾವೆ. ಬ್ಲ್ಯಾಕ್ ಮತ್ತು ಗ್ರೇ, ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಸಿಗುತ್ತೆ. ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಸಿಗ್ತಾವೆ ಸರ್ ನಿಮಗೆ. ಆಮೇಲೆ ವಯರ್ಸ್ ಅಲ್ಲಿ 3 ಟೈಪ್ ವಯರ್ಸ್ ಇದಾವೆ ಸರ್. ಕೋಪಾ ಪ್ರೋ ಅಂತಂದು ಅಡ್ವಾನ್ಸ್ FR, ಆಮೇಲೆ ಇದು ಪೆಂಟಾ ವಯರ್ ಸರ್, ಅದು ಕೋಪಾ ಪ್ರೋ ಅಂತ ಸರ್. ಇದು ಕೋಪಾ ಪ್ರೋ. ಹಾ, ಕೋಪಾ ಪ್ರೋ. ಇದು ನೋಡ್ರಿ ಸರ್, ಇದು ಆಂಕರ್ ಅಲ್ಲಿ 100 ಮೀಟರ್ಸ್ ಮಲ್ಟಿ ಕೋರ್ ವಯರ್ಸ್, 102 ಕೋರ್, 1.5 2 ಕೋರ್, ಆಮೇಲೆ ಅಪ್ ಟು 6 ಕೋರ್, 4 ಕೋರ್, 3 ಕೋರ್, ಈ ತರ ಎಲ್ಲ ವೆರೈಟಿನ ವೈರ್ ನಿಮ್ಗೆ ಅವೈಲೇಬಲ್ ಸಿಗ್ತೈತಿ. ಈಗ ಇಲ್ಲಿ ನಮ್ದು ಆಂಕರ್ ಕಂಪ್ನಿ ಪ್ರಾಡಕ್ಟ್ ತಗೊಳೋದ್ರಿಂದ ನಿಮ್ಗೆ ಏನು ಉಪಯೋಗ ಅಂದ್ರೆ ಸರ, ಇದು ಸ್ವಿಚಸ್ ಏನಿದಾವಲ್ಲ ಎಲ್ಲ 10 ಇಯರ್ ವಾರಂಟಿ, ಆಮೇಲೆ ಸೈಟ್ ಸರ್ವಿಸ್ ಎಲ್ಲ ಕಂಪ್ನಿ 10 ಇಯರ್ ವಾರಂಟಿ ಕೊಡ್ಬೋದು ನಿಮ್ಗೆ. ಆದ್ರೆ ಇದು ಆಂಕರ್ ಕಂಪ್ನಿದ ಏನು ಸ್ಪೆಷಾಲಿಟಿ ಅಂದ್ರೆ ನಿಮ್ಮ ಮನೆಗೆ ಬಂದು ಫ್ರೀ ಆಫ್ ಕಾಸ್ಟ್ ಸ್ವಿಚಸ್ ಎಲ್ಲ ಚೇಂಜ್ ಮಾಡ್ಕೊಟ್ಟು ಹೋಗ್ತಾರ. 10 ಇಯರ್ ಮಟ ವಾರಂಟಿ ಇರುತ್ತೆ. ಆಮೇಲೆ 10 ಇಯರ್ ಪ್ರಾಡಕ್ಟ್ ನಂತರ ಗ್ಯಾರಂಟಿ ಕ್ವಾಲಿಟಿ, ಏನು ಪ್ರಾಬ್ಲಮ್ ಬರೋದಿಲ್ಲ. ಆಮೇಲೆ ಇದೇನಿದೆಯಲ್ಲ ಈ ಮಾಡಲ್ ಪ್ರೀಮಿಯಂ ರೇಂಜ್, ಇದ್ರ ಬ್ಯಾಕ್ ಪೀಸ್ ಏನಿದೆ ಅಲ್ಲ ಇದು ಯೂರಿಯಾ ಬ್ಯಾಕ್ ಪೀಸ್ ಇದೆ.
ನೀವು ಲೈಟರ್ ತಗೊಂಡು ಇದು ಸುಟ್ಟು ನೋಡ್ಬೋದು. ಇದು ಲಘು ಹಾಳಾಗೋದಿಲ್ಲ, ಆಮೇಲೆ ಸುಡೋದಿಲ್ಲ ಲಘು. ಹೆವಿ ಪ್ರಾಡಕ್ಟ್ ಬರುತ್ತೆ, ಪೂರ ಬ್ರಾಸ್ ಪಾರ್ಟ್. ಇವು ಪ್ಲೇಟ್ಸ್ ಎಲ್ಲ ಹಿಂಗ್ ಈ ತರ ಹೆವಿ ಬರುತ್ತೆ, ಫುಲ್ ಹೆವಿ ಕ್ವಾಲಿಟಿ ಬರುತ್ತೆ. ಹೆವಿ ಕ್ವಾಲಿಟಿ ಮೆಟಲ್ ಬರುತ್ತೆ ಸರ್. ಆಮೇಲೆ 10 ಆಂಪಿಯರ್ ಕೆಪಾಸಿಟಿ. ಇದು ಮೆಟಲ್ ಬಾಕ್ಸ್. ಮೆಟಲ್ ಬಾಕ್ಸ್ ಏನು ಪ್ಯೂರ್ GI ಗೆಲ್ವಿನೈಸ್ಡ್ ಆಗಿದ್ದು ಮೆಟಲ್ ಬಾಕ್ಸ್ ಬರುತ್ತೆ. 18 ಗೇಜ್. ಇದರಲ್ಲಿ ಯಾವುದೇ 2 ತರ ಕ್ವಾಲಿಟಿ ಯಾವುದು ಮಟೀರಿಯಲ್ ಇಲ್ಲ. ಸಪ್ರೇಟ್ ನಿಮ್ಗೆ ಅರ್ಥಿಂಗಿಗೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅರ್ಥಿಂಗ್ ಸಪ್ರೇಟ್ ಕೊಟ್ಟಿದ್ದಾರೆ. ಸಪ್ರೇಟ್ ಕೊಟ್ಟಿದ್ದಾರೆ ಸರ್. ಆಮೇಲೆ ಪೂರ GI ಬರುತ್ತೆ, ಜಂಗ್ ಹಿಡಿಯೋದಿಲ್ಲ ನಿಮಗೆ. ಹೆವಿ ಬರುತ್ತೆ, ಫುಲ್ ಹೆವಿ ಕ್ವಾಲಿಟಿ ಬರುತ್ತೆ. ಮೆಟಲ್ ಬಾಕ್ಸ್. ಮೆಟಲ್ ಬಾಕ್ಸ್. ಇದೇ ತರ ನಿಮಗೆ ಸರ್ಫೇಸ್ ಬಾಕ್ಸಸ್ ಸಿಗ್ತಾವೆ. PVC ಕನ್ಸಿಲ್ಡ್ ಸಿಗುತ್ತಾ, ಓಪನ್ ಸಿಗುತ್ತಾ. ಈ ಐಟಮ್ ಏನಿದೆ ಅಲ್ಲ ಸರ್, ಇದು MCB ಬಾಕ್ಸ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂತಾರೆ ಸರ್. ಇದು ನಮ್ದೇನ್ ಬರುತ್ತಾ, ಪೂರ ಮೆಟಲ್ ಬಾಡಿ ಹೆವಿ ಪೌಡರ್ ಕೋಟೆಡ್ ಇರುತ್ತೆ. ನಿಮ್ಗೆ ಯಾವುದೇ ಶಾಕ್ ಗೀಕ್ ಏನು ಹೊಡೆಯೋದಿಲ್ಲ, ಪೌಡರ್ ಕೋಟೆಡ್ ಆಗಿರುತ್ತೆ. ಇದರಲ್ಲಿ ಸಿಂಗಲ್ ಡೋರ್ ಮತ್ತೆ ಡಬಲ್ ಡೋರ್ 2 ಟೈಪ್ ಸಿಗುತ್ತೆ. 3 ಫೇಸ್ DB ಅಂದ್ರೆ TPN DBs 4 ವೇ 6 ವೇ 8 ವೇ 12 ವೇ ಅವೆಲ್ಲ ರೇಂಜ್ ನಿಮ್ಗೆ ಅವೈಲೇಬಲ್ ಸಿಗ್ತಾವೆ. ಆಂಕರ್ ಕಂಪನಿದು ಬರುತ್ತೆ. ಆಂಕರ್ ಕಂಪನಿ. PVC ಬಾಡಿ ಬೇಕಂದ್ರೆ ಅದು ನೆಕ್ಸ್ಟ್ ಮಂತ್ ಅಂದ್ರೆ ಸೆಪ್ಟೆಂಬರ್ ಮಟ್ಟ ಲಾಂಚ್ ಮಾಡ್ತಾರೆ. ಆಂಕರ್ ಕಂಪನಿಯಲ್ಲೇ PVC ಬಾಡಿ ಬರುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಸರ್. ಓಕೆ ಸರ್. PVC ಬಾಡಿ ಬರುತ್ತೆ. PVC ಬಾಡಿ ಬರುತ್ತೆ ಸರ್. ಈ ಪ್ರಾಡಕ್ಟ್ ಏನಿದೆಯಲ್ಲ, ನಮ್ ಪೆಂಟಾ ಮಾಡ್ಲರ್ ಮೀಡಿಯಂ ರೇಂಜ್ ಏನ್ ಬರುತ್ತಲ್ಲ, ಅದರಲ್ಲಿ ಬಜೆಟ್ ಫ್ರೆಂಡ್ಲಿ ಅಂದ್ರೆ ಈಗ ಗ್ಲಾಸ್ ಪ್ಲೇಟ್ ಕಸ್ಟಮರ್ಗೆ ಕಾಸ್ಟ್ಲಿ ಆಗುತ್ತೆ. ಇದೇನಿದೆಯಲ್ಲ ಅಕ್ರೆಲಿಕ್ ಪ್ಲೇಟ್, ಸೇಮ್ ಗ್ಲಾಸ್ ಪ್ಲೇಟ್ಗೆ ಇದಕ್ಕೆ ಏನು ಭಾಳ ಡಿಫ್ರೆನ್ಸ್ ಇರೋದಿಲ್ಲ. ಸೇಮ್ ಗ್ಲಾಸಿ ಫಿನಿಶ್ ಇರುತ್ತೆ, ಗ್ಲಾಸ್ ಕಂಡಂಗೆ ಕಾಣುತ್ತೆ. ಆಮೇಲೆ ನಿಮಗೆ ಪ್ರೈಸ್ ಕಂಪ್ಯಾರಿಟಿವ್ಲಿ ಗ್ಲಾಸ್ಗೆ ಇದಕ್ಕೆ ಭಾಳ ನಿಮ್ಗೆ ಕಡಿಮೆ ಆಗುತ್ತೆ. ಇದು ಕಡಿಮೆ ಆಗುತ್ತೆ ಅಂದ್ರೆ ಈಗ ಗ್ಲಾಸ್ ಪ್ಲೇಟ್ ಹಾಕಿಸ್ಬೇಕು ಅನ್ನೋ ಕಸ್ಟಮರ್ಗೆ ಸರ್, ಗ್ಲಾಸ್ ಪ್ಲೇಟ್ ಹಾಕೋದಕ್ಕಿಂತ ಇದು ಬೆಟರ್. ಅಕ್ರೆಲಿಕ್ ಪ್ಲೇಟ್ಸ್ ಬರುತ್ತೆ. ಈ ಐಟಮ್ ಸಹಿತ ನಿಮ್ಗೆ ಸ್ಟಾಕ್ ಅವೈಲೇಬಲ್ ಸಿಗುತ್ತೆ ಪೆಂಟಾ ಮಾಡ್ಲರ್ ಅಲ್ಲಿ. ಗ್ರೇ ಕಲರ್, ಆಮೇಲೆ ಸೀ ಬ್ಲೂ ಅಂದ್ರೆ ಆಕಾಶ್ ನೀಲಿ ಕಲರ್, ಆಮೇಲೆ ಬ್ರೌನ್ ಕಲರ್, ಬ್ರೌನ್ ವಾಲ್ನಟ್, ಅವೆಲ್ಲ 4 ಟೈಪ್ ಗ್ಲಾಸ್ ಪ್ಲೇಟ್ ನಿಮ್ಗೆ ಅವೈಲೇಬಲ್ ಸ್ಟಾಕ್ ಸಿಗುತ್ತೆ ಸರ್. ಈ ಪ್ರಾಡಕ್ಟ್ ಏನಿದೆ ಅಲ್ಲ, ಇದು MCBs ಸಿಂಗಲ್ ಪೋಲ್, ಡಬಲ್ ಪೋಲ್, 4 ಪೋಲ್, 3 ಪೋಲ್, ಆಮೇಲೆ MCB, RCCB ಇವೆಲ್ಲ ಪ್ರಾಡಕ್ಟ್ ರೇಂಜ್ ನಿಮ್ಗೆ ಅವೈಲೇಬಲ್ ಸಿಗ್ತಾವೆ ಆಂಕರ್ ಕಂಪ್ನಿ. 3 ಇಯರ್ಸ್ ವಾರಂಟಿ ಇರುತ್ತೆ ಸರ್. ಓನ್ಲಿ ಮೆಕ್ಯಾನಿಕಲ್ ಡಿಫಾಲ್ಟ್ಸ್, ಸುಟ್ರೆ ಗಿಟ್ರೆ ಏನು ರಿಪ್ಲೇಸ್ಮೆಂಟ್ ಇರಲ್ಲ. ಮೆಕ್ಯಾನಿಕಲ್ ಡಿಫಾಲ್ಟ್ಸ್ ಏನೇ ಇದ್ರು ಪೀಸ್ ಟು ಪೀಸ್ ಚೇಂಜ್ ಚೇಂಜ್ ಮಾಡ್ಕೊಡ್ತೀವಿ ಸರ್. ನೀವು ಲೈಟು ಡೀಲ್ ಮಾಡ್ತೀರಾ ಸರ್, ಸಪ್ಲೈ ಮಾಡ್ತೀರಾ? ಪ್ಯಾನಾಸೋನಿಕ್ A to Z ಆಲ್ ಕೈಂಡ್ ಆಫ್ ಲೈಟಿಂಗ್ ಸರ್. ಟೋಟಲ್ ಏನೇನು ಐಟಮ್ ಅದಾವಲ್ಲ ಅವೆಲ್ಲ ಐಟಮ್ ನಿಮ್ಗೆ ಅವೈಲೇಬಿಲಿಟಿ ಸಿಗುತ್ತೆ. ಇದರಲ್ಲಿ POP ಪ್ಯಾನಲ್ ಸರ್. ಇದರಲ್ಲಿ ಟ್ರೈ ಕಲರ್ ಬರುತ್ತೆ, ಸಿಂಗಲ್ ಕಲರ್ ಬರುತ್ತೆ. ಆಮೇಲೆ ಇದರಲ್ಲಿ ಡೆಕೋರೇಟಿವ್ ಟೈಪ್ ಈ ತರ COBs ಬರುತ್ತೆ ಸರ್. ಇವು COB ಸರ್. ಸ್ಪಾಟ್ ಲೈಟ್ಸ್, ಆಮೇಲೆ ಸ್ವಿವೆಲ್ COB ಅಂತ ಬರುತ್ತೆ. ಫ್ಲಡ್ ಲೈಟ್ ಬರುತ್ತೆ, ಸ್ಟ್ರೀಟ್ ಲೈಟ್ ಬರುತ್ತೆ. ಇವೆಲ್ಲ ಐಟಮ್ ನಿಮ್ಗೆ ಪ್ಯಾನಾಸೋನಿಕ್ ಅಲ್ಲಿ ಅವೈಲೇಬಲ್ ಸಿಗ್ತಾವ. ಸ್ಟ್ರೀಟ್ ಲೈಟು ಕೂಡ ಸಿಗುತ್ತೆ ಸರ್. ಇದರಲ್ಲಿ ಫ್ಲಡ್ ಲೈಟ್ ಬರುತ್ತೆ ಸರ್. ಫ್ಲಡ್ ಲೈಟ್ ಅವೈಲೇಬಲ್ ಸಿಗ್ತಾವ. ಪ್ಯಾನಾಸೋನಿಕ್ ವಾಟರ್ ಪ್ರೂಫ್ ಬರುತ್ತೆ ಸರ್. ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್. ಎಷ್ಟು ವರ್ಷ ವಾರಂಟಿ ಇರುತ್ತೆ ಸರ್. 2 ಇಯರ್ಸ್ ವಾರಂಟಿ. ಆಮೇಲೆ LED ಟ್ಯೂಬ್ ಲೈಟ್ಸ್ 40 ವ್ಯಾಟ್, 36 ವ್ಯಾಟ್, ಆಮೇಲೆ 20 ವ್ಯಾಟ್, 10 ವ್ಯಾಟ್, 5 ವ್ಯಾಟ್ ಇವೆಲ್ಲ ಐಟಮ್ ನಿಮಗೆ ರೆಡಿ ಸ್ಟಾಕ್ ಎನಿ ಟೈಮ್ ಅವೈಲೇಬಲ್ ಸಿಗ್ತಾವ. ಎಷ್ಟು ಸ್ಟಾಕ್ ಬೇಕು ಅಷ್ಟು ಸ್ಟಾಕ್ ಸಿಗ್ತಾವ ಸರ್. ಸರ್ ಈಗ ನಾವು ಫ್ಯಾನ್ಸ್ ಎಲ್ಲ ಡೀಲ್ ಮಾಡ್ತೀವಿ ಸರ್. ಆಂಕರ್, ಆಮೇಲೆ ಕ್ರಾಂಪ್ಟನ್, ಓರಿಯೆಂಟ್ 3 ಬ್ರ್ಯಾಂಡ್ಸ್ ಏನಿದಾವಲ್ಲ ಸರ್, ಇವು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಇದ್ದೀವಿ. ಕ್ರಾಂಪ್ಟನ್ ಅಲ್ಲಿ ವಾಲ್ ಫ್ಯಾನ್, ಟೇಬಲ್ ಫ್ಯಾನ್, ಆಮೇಲೆ ಡಿಸೈನ್ ಫ್ಯಾನ್, BLDC ಫ್ಯಾನ್ ಅವೆಲ್ಲ ಐಟಮ್ ನಿಮ್ಗೆ ಅವೈಲೇಬಲ್ ಸಿಗ್ತಾವೆ. ಎಷ್ಟು ಬೇಕಷ್ಟು ಕ್ವಾಂಟಿಟಿ. ಬೇಸಿಕ್ ಮಾಡೆಲ್ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ರೆಡಿ ಸಿಗ್ತಾವ. 100-200 ಪೀಸ್ ನೀವು ಎಷ್ಟು ಅಂತೀರಿ ಅವೈಲೇಬಿಲಿಟಿ ಆಫ್ ಸ್ಟಾಕ್ ಫುಲ್ ಸ್ಟಾಕ್ ಇರುತ್ತೆ ಸಿಗುತ್ತೆ ಸರ್. ಸರ್ ಈಗ ನೀವು ಡೆಕೋರೇಟಿವ್ ಫ್ಯಾನ್ಸ್ ಇದೆ ಸರ್. ಓರಿಯೆಂಟದು ಡೆಕೋರೇಟಿವ್ ಪ್ರೀಮಿಯಂ ರೇಂಜ್ ಸರ್ ಅವೆಲ್ಲ. ಆಮೇಲೆ ಕ್ರಾಂಪ್ಟನ್ ಡೆಕೋರೇಟಿವ್ ಸಿಗುತ್ತೆ ಸರ್. ಅದರಲ್ಲಿ ಆಂಕರ್ ಬೈ ಪ್ಯಾನಾಸೋನಿಕ್ ಅವು ಫ್ಯಾನ್ಸ್ ಏನಿದೆಲ್ಲ ಅವೆಲ್ಲ ಡೆಕೋರೇಟಿವ್ ರೆಡಿ ಸ್ಟಾಕ್ ಸಿಗುತ್ತೆ. ಫುಲ್ ಸ್ಟಾಕ್ ಇದೆ ಸರ್. ಆಮೇಲೆ ಗೀಸರ್ಸ್, ಎಲೆಕ್ಟ್ರಿಕಲ್ ಗೀಸರ್ಸ್ ಸಿಗುತ್ತೆ.
ಆಮೇಲೆ ಇಂಡಸ್ಟ್ರಿಯಲ್ ಫ್ಯಾನ್ಸ್ ಕ್ರಾಂಪ್ಟನ್ ಕಂಪ್ನಿ ಅವೆಲ್ಲ ಸಿಗುತ್ತೆ. ಇದು ಇಂಡಸ್ಟ್ರಿಯಲ್ ಫ್ಯಾನ್ ಏನ್ ಸರ್? ಇದು ಇಂಡಸ್ಟ್ರಿಯಲ್ ಫ್ಯಾನ್ಸ್ ಸರ್, ಅದು ಕ್ರಾಂಪ್ಟನ್ ಕಂಪನಿ. ವಾಲ್ ಫ್ಯಾನ್, ಪೆಡಸ್ಟಲ್ ಅವೆಲ್ಲ ಹೆವಿ ಡ್ಯೂಟಿ ಎಕ್ಸಾಸ್ಟ್ ಫ್ಯಾನ್ಸ್, ಟೋಟಲ್ ಫ್ಯಾನ್ಸ್ ಏನೇನಿದೆಲ್ಲ ಎಲ್ಲ ಅವೈಲೇಬಲ್ ಸಿಗ್ತಾವೆ ಸರ್. ಡೊಮೆಸ್ಟಿಕ್ ಆಗ್ಲಿ ಇಂಡಸ್ಟ್ರಿಯಲ್ ಆಗ್ಲಿ ಎರಡೂ ಟೈಪ್ ಅವೈಲೇಬಲ್ ಇರ್ತವೆ ರೆಡಿ. ಹಾಂ ಸರ್. ಸರ್ ನಾವು ಓನ್ ಮ್ಯಾನುಫ್ಯಾಕ್ಚರಿಂಗ್ ರೆಡಿ ಮಾಡಿ ಕೊಡ್ತೀವಿ ನಿಮಗೆ. ಹಾಂ ಇದೇನು ಪ್ರಾಡಕ್ಟ್ಸ್ ಎಲ್ಲ ಇಲ್ಲೇ ಟೋಟಲ್ ಇದು ಇಲ್ಲೇ ಜಸ್ಟ್ 3 ಮಷಿನ್ಸ್ ಇದೆ ಸರ್. ರಾಮನಗಟ್ಟಿಯಲ್ಲಿ ನಮ್ದು ಏನು 1 ಎಕರೆಲ್ಲಿ ಪ್ಲಾಂಟ್ ಇದೆ, ಅಲ್ಲಿ ನಮ್ಗೆ ಒಂದು 5 ಮಷಿನ್ಸ್ ಅವನ ಚಾಲು ಇರ್ತದೆ. ಮಷೀನ್ ಅಲ್ಲಿ ಫ್ರೆಶ್ ಪೀಸ್ ಸರ್, ಈಗ ಜಸ್ಟ್ ರೆಡಿ ಆಗಿದೆ. ಜಸ್ಟ್ ರೆಡಿ ಆಗುತ್ತೆ, ಚಾಲು ಆಯ್ತು ಮಿಷನ್ಸ್ ಎಲ್ಲ. ನಮ್ಮಲ್ಲಿ AC ಕೂಡ ಸಿಗುತ್ತೆ ಸರ್. ಹೌದಾ ಸರ್? AC ಕೂಡ ಡೀಲ್ ಮಾಡ್ತೀರಾ ನೀವು? AC ಕೂಡ ಡೀಲ್ ಮಾಡ್ತೀವಿ ಸರ್. ಹಾಂ ಸರ್. ಯಾವ ಕಂಪನಿದು? ಆಂಕರ್ ಬೈ ಪ್ಯಾನಾಸೋನಿಕ್ ಸರ್. ಆಂಕರ್ ಮತ್ತು ಪ್ಯಾನಾಸೋನಿಕ್. ಆಂಕರ್ ಪ್ಯಾನಾಸೋನಿಕ್ ಯೂನಿಟ್ ಒಂದೇ ಸರ್, ಮ್ಯಾನುಫ್ಯಾಕ್ಚರಿಂಗ್ ಆಗೋ ಯೂನಿಟ್ ಆಂಕರ್ ಮತ್ತು ಪ್ಯಾನಾಸೋನಿಕ್ ಎರಡು ಒಂದೇ. ಈಗ ಎಲೆಕ್ಟ್ರಿಕಲ್ ಸ್ವಲ್ಪ ಲೀಡಿಂಗ್ ಇರೋದು ಆಂಕರ್ ಅಲ್ಲ, ಹಂಗಾಗಿ ಆಂಕರ್ ಬ್ರ್ಯಾಂಡ್ ಅಲ್ಲಿ AC ಬರುತ್ತೆ. ಸೇಮ್ ನಿಮ್ಗೆ ಫೀಚರ್ಸ್ ಪ್ಯಾನಾಸೋನಿಕ್ ಏನಿದೆ ಅಲ್ಲ, ಸೇಮ್ ಫೀಚರ್ಸ್ ಆಂಕರ್ ಬೈ ಪ್ಯಾನಾಸೋನಿಕ್ ದಲ್ಲಿ ಸಿಗುತ್ತೆ ನಿಮ್ಗೆ. ಇದರಲ್ಲಿ 1 ಟನ್ 1.5 2 ಟನ್ ಮಟನು ನಿಮ್ಗೆ ರೆಡಿ ಸ್ಟಾಕ್ ಅವೈಲೇಬಲ್ ಸಿಗ್ತವೆ. ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಎರಡು AC ಇದು ಸ್ಪ್ಲಿಟ್ AC ಒಂದಿಲ್ಲ ಸರ್, ಸ್ಪ್ಲಿಟ್ AC ಅಷ್ಟೇ. ಓಕೆ ಸರ್. ಈಗ ಲಾಂಚ್ ಮಾಡಿರೋದು ಸ್ಪ್ಲಿಟ್ AC ಸರ್, ಅವಷ್ಟೇ ನಿಮಗೆ ರೆಡಿ ಸ್ಟಾಕ್ ಸಿಗುತ್ತೆ. ಇಲ್ಲಿ ಸ್ಟಾಕ್ ಎಲ್ಲ ನಿಮಗೆ ರೆಡಿನೇ ಇರುತ್ತೆ ಸರ್, ಫುಲ್ ಸ್ಟಾಕ್ ಐತ್ರಿ. ಫುಲ್ ಸ್ಟಾಕ್ ಇರ್ತೈತಿ. ಆಮೇಲೆ ಇನ್ಸ್ಟಾಲೇಷನ್ ಎಲ್ಲ ಫ್ರೀ ಇರುತ್ತೆ ಸರ್, ಇದು ಕಂಪ್ನಿ. ಓಹೋ, ಇನ್ಸ್ಟಾಲೇಷನ್ ಫ್ರೀ ಮಾಡಿ ಕೊಡ್ತೀರಾ? ಹೌದು, ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ಅದಕ್ಕೆ ಕ್ವಾಂಟಿಟಿ ಇದ್ದು ಅಂತ ತಿಳ್ಕೊರಿ ಸರ್, ಅವರು 5 ಪೀಸ್ 6 ಪೀಸ್ ಏನಾದ್ರು ಕ್ವಾಂಟಿಟಿ ಇದ್ರೆ ಡೆಲಿವರಿ ಕೂಡ ಫ್ರೀ ಆಗುತ್ತೆ. ಡೆಲಿವರಿ ಕೂಡ ಫ್ರೀ ಮಾಡಿ ಕೊಡ್ತೀರಾ? ಓಕೆ ಸರ್. ಸರ್ ಇದೇನಿದೆ ಅಲ್ಲ, ಇದೆಲ್ಲ ಪೂರಾ ಫ್ಯಾನ್ ಸ್ಟಾಕ್, ಆಮೇಲೆ ನಮ್ಮ ಎಲ್ಲ ಸ್ವಿಚಸ್ ಸ್ಟಾಕ್, PVC ಜಂಕ್ಷನ್ ಬಾಕ್ಸ್ ಅವೆಲ್ಲ ಆ ಕಡೆ ಸ್ಟಾಕ್ ಇರುತ್ತೆ ಸರ್. ಇಲ್ಲಿ ಟೋಟಲ್ ನಿಮ್ಗೆ ಏನಿದೆ ಸ್ಟಾಕ್ ಪಾಯಿಂಟ್ ಇದು, ಸ್ಟಾಕ್ ಗೀಸರ್ಸ್ ಸ್ಟಾಕ್ ಸಿಗುತ್ತೆ ನಿಮ್ಗೆ. ಹಾಂ ಸರ್. ಎಷ್ಟು ಬೇಕಷ್ಟು ಸ್ಟಾಕ್ ಸಿಗುತ್ತೆ ಜನರಿಗೆ? ಸಿಗುತ್ತೆ. ಓಕೆ ಸರ್. ಹೇಮಂತ್ ಸರ್, ಇದು JK ಪ್ರಾಡಕ್ಟ್ಸ್ ಅಲ್ಲಿ ನೀವು ಪೇಂಟ್ ಡೀಲ್ ಮಾಡ್ತೀರಾ ಸರ್? ಎಸ್ ಸರ್, ಹೌದು. ಹಾಂ ಸರ್. ಯಾವ ಪೇಂಟ್ ಸರ್, ಏನು ಡೀಟೇಲ್ ಹೇಳಿ ಸರ್? ನಮ್ದು ಬರ್ಜರ್ ಪೇಂಟ್ ಅಂತ ಬ್ರ್ಯಾಂಡ್ ನೇಮು. ನಮ್ದು JK ಪ್ರಾಡಕ್ಟ್ ಇದುಂಟಲ್ಲ ಯೂನಿಟ್, ಒಂದು ಯೂನಿಟ್ ಇದು JK ಎಂಟರ್ಪ್ರೈಸ್ ಬರುತ್ತೆ. ಹಾಂ ಸರ್. ಇದರಲ್ಲಿ ನಾವು ಎಲ್ಲಾ ತರಹದ ಪೇಂಟ್ಸ್ ಅಂದ್ರೆ ಡೆಕೋರೇಟಿವ್ ಪೇಂಟ್, ವುಡನ್ ಪೇಂಟ್, ಆಮೇಲೆ ಇಂಡಸ್ಟ್ರಿ ಪೇಂಟ್ ಎಲ್ಲ ನಾವು ಡೀಲ್ ಮಾಡ್ತೇವೆ. ಅಗದಿ ಅಫೋರ್ಡೆಬಲ್ ಪ್ರೈಸ್ ಅಂದ್ರೆ ನಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೇವೆ. ಮತ್ತೆ ಇದನ್ನ ಎಲ್ಲರೂ ನಮ್ಮ ಶೋರೂಮಿಗೆ ಬಂದು ಅದರ ಪಾರದರ್ಶಿಕೆಯನ್ನು ನೋಡಿ ಅದರ ಸದುಪಯೋಗ ತಗೋಬೇಕು ಅಂತ ನಾನು ನಮ್ಮ ಕಸ್ಟಮರ್ ಕೇಳ್ಕೊಳ್ತೇನೆ. ಓಕೆ ಹೇಮಂತ್ ಸರ್, ಎಸ್ ಸರ್. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ದು ಪ್ರಾಡಕ್ಟ್ ಬಗ್ಗೆ ಟೋಟಲ್ ನೀವು ಮಾಹಿತಿ ಕೊಟ್ರಿ. ಎಸ್ ಸರ್. ಹಾಂ ಸರ್. ಸರ್, ಇದು ಆಲ್ ಓವರ್ ಕರ್ನಾಟಕ ನೀವು ಸಪ್ಲೈ ಮಾಡ್ತೀರಾ? ಹಾಂ ಸರ್, ಥ್ರೂ ಔಟ್ ನಾರ್ತ್ ಕರ್ನಾಟಕ ನಾವು ಸಪ್ಲೈ ಮಾಡ್ತೀವಿ ಸರ್. ಮೇಜರ್ಲಿ ನಾರ್ತ್ ಕರ್ನಾಟಕ ನೀವು ಸಪ್ಲೈ ಮಾಡ್ತೀರಾ ಸರ್? ಓಕೆ ಸರ್. ಸರ್, ನಿಮ್ದು ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡಿ. ಎಸ್ ಸರ್, ನಾನು ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್. ಓಕೆ, ಆಯ್ತು, ಕೊಡ್ತೇನೆ. ಕೊಡಿ ಸರ್. ಎಸ್. ವೀಕ್ಷಕರೇ, ನಿಮಗೂ ಎಲೆಕ್ಟ್ರಿಕಲ್ ಮಟೀರಿಯಲ್ಸ್ ಹೋಲ್ಸೇಲ್ ರೇಟಲ್ಲಿ ಬೇಕಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಇವ್ರದ್ದು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ಸಲ್ಲಿ ಮೆನ್ಷನ್ ಮಾಡ್ತೀನಿ.